ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ದೃಷ್ಟಿಯಿಂದ ಹಾಸನದಲ್ಲಿ ಜನವರಿ 24ರಂದು ಜೆಡಿಎಸ್ ಬೆಳ್ಳಿ ಹಬ್ಬದ ಜನತಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಮೂಲಕ ಪಕ್ಷದ ಕಾರ್ಯಕರ್ತರು ನಾಡಿನ ಜನತೆಗೆ ಸಂದೇಶವನ್ನು ರವಾನಿಸಲು ಜೆಡಿಎಸ್ ಮುಂದಾಗಿದೆ. ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಹಾಸನಕ್ಕೆ ಭೇಟಿ ನೀಡಿ ಬೃಹತ್ ಸಮಾವೇಶದ ಸಿದ್ಧತೆಯನ್ನು ಪರಿಶೀಲನೆ ನಡೆಸಿದರು. ಹಾಸನದಲ್ಲಿ ಜನವರಿ 24ಕ್ಕೆ ಜನತಾ ಸಮಾವೇಶ. ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಜನರಿಗೆ ಸಂದೇಶ ಕೊಡುವುದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಸಮಾವೇಶದ ಸಿದ್ಧತೆಯ ಪರಿಶೀಲನೆಯನ್ನ ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ನಡೆಸಿದ್ದಾರೆ. ಹೌದು, 24ರ ಶನಿವಾರದಂದು ಹಾಸನ ನಗರದ ಹೊರವಲಯದ ಬೋನಹಳ್ಳಿ ಸಮೀಪ ಇರುವ ಬಿಜಿಎಸ್ಕೆ ವಸತಿ ಬಡಾವಣೆಯಲ್ಲಿ ಬೆಳ್ಳಿ ಹಬ್ಬದ ನೆಪದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಸನ ಜಿಲ್ಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಜೆಡಿಎಸ್ನ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನ ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಆಚರಿಸಲಾಗಿದೆ. ಬೆಳ್ಳಿ ಹಬ್ಬವನ್ನ ಮುಂದಿನ ದಿನಗಳಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲಿ ಆಚರಿಸುತ್ತೇವೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಐತಿಹಾಸಿಕವಾದ ಸಭೆ 26ನೇ ತಾರೀಕಿನಂದು ಇಲ್ಲಿ ನಡೀತದೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ಇದೆ ನನಗೆ. ಈ ಕಾರ್ಯಕ್ರಮದ ಮುಖಾಂತರವೇ ನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ, ಆ ಹೊಂದಾಣಿಕೆಯಲ್ಲೇ ನಾವು ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದು ನಮ್ಮ ಆದ್ಯತೆಗಳೇನಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ಕಾಂಗ್ರೆಸ್ನ ಸರ್ಕಾರ ಇದೆ, ಬಹುಶಃ ನಾಡಿನಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಸಹಕಾರ ಸಂಘದ ಮೂಲಕ ತಮ್ಮ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು. ಅವರ ಇಷ್ಟು ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ನಡೆದಿರೋದು ಈ ಜಿಲ್ಲೆಯ ಜನರ ಸಹಕಾರದಿಂದ. ಹಾಗಾಗಿ ಸಮಾವೇಶ ನಡೆಸಲು ಈ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸದ್ಯದಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷ ಸಂಘಟನೆಗೆ ಇಲ್ಲಿಂದಲೇ ಸಂದೇಶ ರವಾನಿಸಲಾಗುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಸೋ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಹಾಸನದ ವಿಷಯದಲ್ಲಿ ಯಾರೋ ಒಂದು ಒಬ್ಬರೋ ಇಬ್ಬರದೋ ಏನೋ ಸಮಸ್ಯೆಗಳಿರಬಹುದು. ಅವರು ಪಾಪ ನಮ್ಮ ಪಕ್ಷಕ್ಕಿಂತಲೂ ಬಿಜೆಪಿ ಪಕ್ಷಕ್ಕಿಂತಲೂ ಬೆಳೆದಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಷ್ಟು ಮಾಡತಕ್ಕಂಥ ಬೆಳವಣಿಗೆ ನಾನು ಏನು ಕಂಡಿಲ್ಲ. ಅಂತವ್ರ ಬಗ್ಗೆ ಅವ್ರ ರಾಷ್ಟ್ರೀಯ ಪಕ್ಷದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಸಂಬಂಧಪಟ್ಟಾಗೆ ಬಿಜೆಪಿ ರಾಜ್ಯ ನಾಯಕರು ಈಗಾಗಲೇ ಒಂದು ರೌಂಡ್ ಮಾತನಾಡಿದ್ದೇವೆ. ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಏನ್ ಹಾಕಿದ್ದಾರೆ. ನೆನ್ನೆ ದಿನ ಹೊಸ ಅಧ್ಯಕ್ಷರು ಬಿಜೆಪಿನಲ್ಲಿ ನೆನ್ನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ. ಅವರ ಜೊತೆನಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಬೃಹತ್ ಸಮಾವೇಶದ ಸಿದ್ಧತೆ ಪರಿಶೀಲನೆಗೆ ಆಗಮಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯನ್ನ ವಾಸ್ತು ಪ್ರಕಾರವೇ ವೇದಿಕೆ ಬಳಿ ಕರೆತರಲಾಯಿತು. ಆರಂಭದಲ್ಲಿ ದಕ್ಷಿಣ ದಿಕ್ಕಿನಿಂದ ಬಂದ ಕಾರನ್ನ ರೇವಣ್ಣ ಸೂಚನೆಯಂತೆ ಉತ್ತರ ಈಶಾನ್ಯ ಮೂಲಕ ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಕುಮಾರಸ್ವಾಮಿಯನ್ನ ಕರೆತರಲಾಯಿತು. ಬಳಿಕ ಸಮಾವೇಶದ ಸಿದ್ಧತೆಗಳನ್ನ ಕುಮಾರಸ್ವಾಮಿ ಪರಿಶೀಲಿಸಿದ್ದಾರೆ. ಈ ವೇಳೆ ರೇವಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಎಂಎಲ್ಸಿ ಭೋಜೇಗೌಡ ಹಾಗೂ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಪ್ರತಾಪ್ ಹಿರಿಸಾವೆ, ಜಿ ಕನ್ನಡ ನ್ಯೂಸ್, ಹಾಸನ.